ಸೊ ಡ್ಯಾಡಿ ನನಗೆ ಹೇಳಿದ್ದು ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನ್ ಮಾಡ್ತೀಯ. ಆಗಿನ ಟೈಮ್ದಲ್ಲಿ ಅಲ್ಲದೆ ಈಗಿನ ಟೈಮ್ಗೆ ಏನಾದ್ರು ಅವಾಗ ಸೋತಿರ್ಬೋದು, ಬಟ್ ಆ ಸಿನಿಮಾ 10 ಕೋಟಿ ಅಲ್ಲ 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿತ್ತು. ಆಲ್ ಓವರ್ ಎಂಟೈರ್ ಕರ್ನಾಟಕದಲ್ಲಿರುವಂತ ನಮಗೆ ಇದು ಜಮಾನದಾಗನ. ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸ್ ಅಲ್ಲಿ ಶೂಟ್ ಮಾಡಿದ್ರು ಆ ಟೈಮಲ್ಲಿ. ಇಂಡಿಯನ್ ಸಿನಿಮಾದೊಳಗ ಹೈಯೆಸ್ಟ್ ಬಜೆಟ್ ಹಾಕಿ ಎಲ್ಲ ಯುವಕರು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲರೂ ಆ ಒಂದು ಸಿನಿಮಾಗೆ ಅಷ್ಟೊಂದು ಗಟ್ಟಿಯಾದಂತಹ ನಿರ್ಧಾರ ಯಾರು ತಗೊಂಡಿಲ್ಲ ಅಂತಂದ್ರು. ಆ ತರ ಟ್ರೆಂಡ್ ನ ಸೆಟ್ ಮಾಡಿದಾರ, ಅವಾಗ್ಲಿನ ಟ್ರೆಂಡ್ ಸೆಟ್ ಮಾಡಿದಾರ. ಕನ್ನಡಿಗರು ಅವಾಗ ಎತ್ಕೊಂಡಿಲ್ಲ, ಅವಾಗ ಅಷ್ಟೊಂದು ಸಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾದನ ಚರ್ಚೆ ಏನೈತಲ್ಲ, ಸೊ ಈಗ ಸೋಷಿಯಲ್ ಮೀಡಿಯಾದಾಗ ಫುಲ್ ಟ್ರೆಂಡಿಂಗ್ ಅಂದ್ರೆ ಫುಲ್ ವೈರಲ್ ಟ್ರೆಂಡಿಂಗ್ ಆಗತೈತಿ. ಸೊ ಯಾಕೆ ಈ ಒಂದು ಸಿನಿಮಾದ ಬಗ್ಗೆ ಇಷ್ಟೊಂದು ಟ್ರೆಂಡಿಂಗ್ ಆಗತೈತಿ, ಈ ರೀತಿ ಆದಂತಹ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಈಗ ವ್ಯಕ್ತ ಆಗತೈತಂದ್ರ, ಸೊ ಈ ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾ, ಸೊ ಫ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನ್ನೋದು ಈಗೆಲ್ಲ ನಾವ್ ಏನೊಂದು ಕಳೆದ ಒಂದು 5-6 ವರ್ಷ 7-8 ವರ್ಷದಿಂದ ಏನ್ ನೋಡಾತೀವಲ್ಲ, 2016, 15, 16, 17, 18, ಸೊ ಈ ತರದಿಂದ ಒಂದೇನೋ ಒಂದು 10 ವರ್ಷ, ಕಳೆದ ಒಂದು 10 ವರ್ಷ ಒಳಗಿಂದ ಸೊ ನಾವೇನೋ ಒಂದು ಫ್ಯಾನ್ ಇಂಡಿಯಾ ಕಲ್ಚರ್, ಸೊ ಫ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಎಲ್ಲಾ ಭಾಷೆ ಒಳಗ, ಸೊ ವಿತ್ ಈಗಿನ ಸಿನಿಮಾಗಳು ಯಾವತ್ತಂದ್ರೆ ಡಬ್ಡ್ ಆಗಿ ಸಿನಿಮಾ ಬರ್ತಾವ. ಸೊ ಅಂದ್ರೆ ಒಬ್ನೇ ಹೀರೋ, ಸೊ ಎಲ್ಲಾ ಲ್ಯಾಂಗ್ವೇಜ್ ಗಳಿಗೂ ಡಬ್ ಮಾಡಿ ಒಂದು ಸಿನಿಮಾನ ಸೊ ಎಲ್ಲಾ ಭಾಷೆಗಳಿಗೂ ಹೋಗೋದಕ್ಕನ ನಾವು ಫ್ಯಾನ್ ಇಂಡಿಯಾ ಸಿನಿಮಾ ಸೊ ಅಂತ ಈಗಿನ ಸಿಚುವೇಶನ್ ಒಳಗೆ ಟ್ರೆಂಡಿಂಗ್ ಐತಿ. ಸೊ ಈ ರೀತಿಯಾದಂತಹ ಟ್ರೆಂಡ್ ಅನ್ನ ಸೊ ಈ ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾ ಸೊ 1991 ಸೊ ಆ ತರ ಟ್ರೆಂಡ್ ನ ಸೆಟ್ ಮಾಡಿದಾರ, ಅವಾಗ್ಲಿನ ಟ್ರೆಂಡ್ ಸೆಟ್ ಮಾಡಿದಾರ. ಸೊ ಅದಕ್ಕೆ ಕಾರಣಾಂತರಗಳಿಂದ ಏನಾಯ್ತಪ್ಪ ಅಂತಂದ್ರೆ ಸಿನಿಮಾ ಮಾತ್ರ ಆಗಿನ ಟೈಮ್ದಾಗ ಸೊ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಒಂದ್ ಸ್ವಲ್ಪ ಹೇಳೋದಾತಂದ್ರ, ಆಗಿನ ಟೈಮ್ದಾಗ ಇಂಡಿಯನ್ ಸಿನಿಮಾದೊಳಗ ಹೈಯೆಸ್ಟ್ ಬಜೆಟ್ ಹಾಕಿ ಮಾಡಿರುವಂತಹ ಒಂದು ಸಿನಿಮಾ ಅಂತಂದ್ರ ಸೊ ಅದು ಶಾಂತಿ ಕ್ರಾಂತಿ ಸಿನಿಮಾ. ಸೊ ಇವ್ರು ಎಲ್ಲಾರು ಮಾತಾಡೋ ಪ್ರಕಾರ 10 ಕೋಟಿ ಆ ಬಜೆಟ್ಗೆ ಒಂದ್ ಸಿನಿಮಾಕ ಆಗೈತೆ ಅಂತಂದು ಎಲ್ಲಾರು ಹೇಳ್ತಿರ್ಬೋದು. ಬಟ್ ಆದ್ರೆ ಅದ್ರದ್ದು ರಿಯಲ್ ಆಗಿ ಸೊ 10 ಕೋಟಿಗಿಂತ ಜಾಸ್ತಿನ ಸೊ ಒಂದ್ ಅಮೌಂಟ್ ಖರ್ಚಾಗೈತಂದ್ರ ಅದ್ರೊಳಗ ಜಾಸ್ತಿ ಅಂದ್ರೆ ಜಾಸ್ತಿ, ಬಾಳ ಅಂದ್ರೆ ಬಾಳ ಇನ್ವೆಸ್ಟ್ ಮಾಡಿ ಸೊ ಆ ಒಂದು ಸಿನಿಮಾನ ಚಿತ್ರೀಕರಣ ಮಾಡಿ ಅಲ್ಲಿ ಎಷ್ಟೋ ಒಂದು ಪ್ಲೇಸಸ್ ಗಳನ್ನ ರಿಯಲಿಸ್ಟಿಕ್ ಆಗಿ ಕಾಣ್ಬೇಕಂತೇಳಿ ಸೆಟ್ಗಳು, ಆ ರೀತಿಯಾದಂತಹ ಒಂದು ಸೆಟ್ಗಳನ್ನೆಲ್ಲ ಹಾಕಿ ಒಂದು ಸಿನಿಮಾ ಮಾಡಿದ್ದ. ಸೊ 1991 ಫ್ಯಾನ್ ಇಂಡಿಯಾ ಅಂತ ಅನ್ನೋದೇನೈತಲ್ಲ, ಸೊ ಅವಾಗ್ಲನ ಮಾಡಿದ್ರು. ಸೊ ಎಲ್ಲಾ ಭಾಷೆ ಒಳಗತ್ತಂದ್ರೆ ಕನ್ನಡದಾಗ ರವಿ ಸರ್ ಮಾಡಿದ್ರು. ಸೊ ಅವ್ರದೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಮತ್ತೆ ಅದಲ್ದನ ಪ್ರೊಡ್ಯೂಸರ್ ಕೂಡ ಅವರೇ. ಸೊ ಈ ರೀತಿ ಆದಂತಹ ಅವರೊಂದು ಆ ಒಂದು ಶಾಂತಿ ಕ್ರಾಂತಿ ಸಿನಿಮಾಗೆ ಸೊ ಅವ್ರದೊಂದು ಬಿಗ್ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಯಾಕಂತಂದ್ರ ಅಲ್ಲಿವರೆಗೂ ಆ ತರ ಒಂದು ಪ್ಲಾನ್ ಆಗಿರ್ಬೋದು, ಆ ತರ ಇಮ್ಯಾಜಿನೇಷನ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆಗ್ಲಿ ಯಾರೇ ಕೂಡ ಅಷ್ಟೊಂದು ಗಟ್ಟಿಯಾದಂತಹ ನಿರ್ಧಾರ ಯಾರು ತಗೊಂಡಿಲ್ಲ ಅಂತಂದ್ರು ಅದಕ್ಕೆ ತಪ್ಪಾಗಿಲ್ಲ. ಯಾಕಂತಂದ್ರ ಅಷ್ಟೊಂದು ದೊಡ್ಡ ನಿರ್ಧಾರವನ್ನ ಸೊ ರವಿಚಂದ್ರ ಸರ್ ಅವರು ಅವಾಗ್ಲೇ ತಗೊಂಡಿದ್ರ. ಸೊ ಬಟ್ ಅದೇನೋ ಒಂದು ಕಾರಣಾಂತರಗಳಿಂದ ಅಂತಾರಲ್ಲ, ಸೊ ಆ ಒಂದು ಸಿನಿಮಾ ಅವಾಗ ಅದ ಸಕ್ಸಸ್ ಅನ್ನೋದಾಗ್ಲಿಲ್ಲ. ಅದು ಬಾಕ್ಸ್ ಆಫೀಸ್ ದಿಂದ ಆಯ್ತು, ಸೊ ಜನಗಳಿಗೆ ಇದರಿಂದ ನೋಡೋ ಕೂಡ ಅದಕ್ಕೊಂದು ಆ ಸಿನಿಮಾಗ ಕಡಿಮೆನ ಆದ್ರು. ಆದ್ರೆ ಈಗೆಲ್ಲ ಏನಾಗತೈತಿ, ಸೊ ಫ್ಯಾನ್ ಇಂಡಿಯಾ ಅನ್ನೋ ಕಲ್ಚರ್ ಈಗೇನ್ ಬೆಳ್ಕೊಂಡ್ ಬಂದೈತಲ್ಲ, ಸೊ ಈ ಟೈಮ್ ಒಳಗ ಸೊ ಹಿಂದೆ ತಿರುಗಿ ನೋಡಿದಾಗ ನಮ್ ಕನ್ನಡ ಸಿನಿಮಾಗ ಒಳ್ಳೆ ಕಂಟೆಂಟ್ ಬರಂಗಿಲ್ಲ, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಕೊಟ್ಟಿರಂಗಿಲ್ಲ, ಆ ತರ ಈ ತರ ಅಂತಂದಾಗ ಹಿಂದೆ ತಿರುಗಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಏನ್ ಅನ್ಸತೈತಿ, ನಮಗೆ ಇದು ಜಮಾನದಾಗನ ಸೊ ದಶಕಗಳ ಹಿಂದೆನ ಸೊ ನಮ್ಮಲ್ಲಿರುವಂತಹ ಒಬ್ರು ಕಲಾವಿದರು, ನಮ್ಮಲ್ಲಿರುವಂತಹ ಒಬ್ಬ ಕಥೆಗಾರರು, ಸಂಗೀತಗಾರರು, ಸೊ ಇವರೆಲ್ಲಾ ಸೇರ್ಕೊಂಡು ಒಂದು ಅದ್ಭುತವಾದಂತ ಸಿನಿಮಾನ ದಶಕಗಳ ಹಿಂದೆನೆ ಕೊಟ್ಟಿದಾರ. ಆದ್ರೆ ಅದನ್ನ ನಾವು ಕನ್ನಡಿಗರು ಅವಾಗ ಎತ್ಕೊಂಡಿಲ್ಲ, ಅವಾಗ ಅಷ್ಟೊಂದು ಸಕ್ಸಸ್ ಕೊಟ್ಟಿಲ್ಲ. ಈಗ್ಲಾದ್ರೂ ಆ ಸಿನಿಮಾನ ನಾವು ಗೆಲ್ಲಿಸ್ಬೇಕು, ರಿಲೀಸ್ ಮಾಡ್ರಿ ಅನ್ನೋದೇನೈತಲ್ಲ, ಸೊ ಎಲ್ಲ ಕಡೆನೂ ಒಂದು ಫುಲ್ ಈಗ ವೈರಲ್ ಆಗತೈತಿ. ಸೊ ಈ ರಿಲೀಸ್ ಸಿನಿಮಾಗಳು ಅಂತಂದ್ರು ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಿದಾವ. ಸೊ ಇದು ಒಂದೇ ಸಿನಿಮಾನ ರಿಲೀಸ್ ಅಂತಲ್ಲ, ಸೊ ಬಟ್ ಎಲ್ಲಾ ಸಿನಿಮಾಗಳು, ಬೇರೆ ಹೀರೋಗಳ ಸಿನಿಮಾಗಳು ಎಲ್ಲ ರಿಲೀಸ್ ಆಗಿದಾವ, ರಿಲೀಸ್ ಆಗಿದಾವ. ಸೊ ಬಟ್ ಈ ಒಂದು ಸಿನಿಮಾ ಆಗಿನ ಟೈಮ್ದಾಗ ಸೊ ಅಂದ್ರೆ ಈಗ 90s ಜನರೇಷನ್ ದವ್ರು ನಾವು ಎಷ್ಟೋ ಜನ ಅದನ್ನ ಥಿಯೇಟರ್ ಅಲ್ಲಿ ನೋಡಿಲ್ಲ. ಸೊ ಮತ್ತ ಇನ್ನ ಕೆಲವು ಜನಕ್ಕೆ ಹೆಂಗಾಗೈತಿ ಅಂತಂದ್ರ ಸೊ ಈಗಿನ ತರ ಟ್ರೆಂಡ್ ಸೆಟ್ ಮಾಡೋದು ಅವಾಗಿನ ಜನಗಳಿಗೆ ಸೊ ಸಿನಿಮಾ ತಲುಪಿಲ್ವೋ ಅಥವಾ ಅವ್ರಿಗೆ ಕರೆಕ್ಟ್ ಆಗಿ ಅದ್ ಸಿನಿಮಾ ಅನ್ಸಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ಈಗಂತೂ ಅದನ್ನ ನೀವೇನಾದ್ರೂ ವಾಪಸ್ ರಿಲೀಸ್ ಮಾಡಿದ್ದೆ ಆದ್ರ ಸೊ ಆ ಒಂದು ಸಿನಿಮಾನ ಈಗಿನ ಒಂದ ಜನರೇಷನ್ ಒಂದ್ ಸ್ವಲ್ಪ ಅದನ್ನ ಅಪ್ಡೇಟ್ ಅಂತಂದ್ರ ಒಂದ್ ಸ್ವಲ್ಪ
ಕ್ವಾಲಿಟೀಸ್ 4K ಅಥವಾ HD ಕ್ವಾಲಿಟೀಸ್ ಏನೋ ಒಂದು ಮಾಡ್ಕೊಂಡು ಸೊ ಈಗಿನ ಸಿನಿಮಾ ಅದನ್ನೇ ಸಿನಿಮಾನ ಮತ್ತೆ ರಿಲೀಸ್ ಮಾಡಿದ್ದತ್ತ ಅಂತಂದ್ರ ನಮ್ಮ ಎಲ್ಲ ಜನಗಳು ಅದನ್ನ ಮತ್ತೆ ಗೆಲ್ಸೋದು ಅವಾಗ ಸೋತಿರ್ಬೋದು, ಬಟ್ ಆ ಸಿನಿಮಾ ಕತೆ ಆಗಿರ್ಬೋದು, ಆ ಸಿನಿಮಾ ಕ್ವಾಲಿಟಿ, ಅವಾಗಿನ ವಿಷನ್ಸ್ ಆಗಿರ್ಬೋದು, ಸೊ ಎಲ್ಲವನ್ನು ಇಟ್ಕೊಂಡು ಈಗ ಆ ಸಿನಿಮಾನ ಗೆಲ್ಲಿಸಿವಂತ ಎಲ್ಲ ಯುವಕರು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲರೂ ಆ ಒಂದು ಸಿನಿಮಾಗೆ ರೀ ರಿಲೀಸ್ ಅಂತ ಎಲ್ಲರೂ ರೀಲ್ಸ್ ಆಗಿರ್ಬೋದು, ಸೊ ಆ ಒಂದು ಸಿನಿಮಾದ ಸಂಬಂಧಪಟ್ಟಂತಹ ಸಾಂಗ್ ಗಳಾಗಿರ್ಬೋದು ಎಲ್ಲವನ್ನು ತಮ್ಮ ಒಂದು ವೈಯಕ್ತಿಕವಾದಂತಹ ಚಾನೆಲ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಾಗ ಎಲ್ಲ ಕಡೆನೂ ಈಗ ಅದ ಒಂದ ವೈರಲ್ ಆಗತೈತಿ. ಸೊ ಅದಕ್ಕಾಗಿ ಏನೈತಲ್ಲ, ಸೊ ರವಿ ಸರ್ಗೆ ನಾನು ಒಂದು ಕೇಳ್ಕೊಳ್ಳೋದೇನಂತಂದ್ರ, ಸೊ ಆದಷ್ಟು ಬೇಗ ಸಾಧ್ಯವಾದರೆ ಜಲ್ದಿ ಅದಕ್ಕೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕ್ವಾಲಿಟಿನ ಎಲ್ಲ ಮಾಡಿ ಸೊ ಒಂದು ರಿಲೀಸ್ ಮಾಡಿ ಸೊ ಜನಗಳಿಗೆ ಮತ್ತೆ ಆ ಶಾಂತಿ ಕ್ರಾಂತಿನ ಈ ಒಂದು ಇಲ್ಲಿಂದ ಮತ್ತೆ ಒಂದು ಶಾಂತಿ ಕ್ರಾಂತಿಯನ್ನ ಮತ್ತೆ ಶಾಂತಿ ಕ್ರಾಂತಿ ಅನ್ನೋದು ಒಂದು ಸಿನಿಮಾನ ರಿಲೀಸ್ ಮಾಡಿದ್ದೆ ಆತಂದ್ರೆ ಮತ್ತೆ ಒಂದು ಹೊಸದ ಒಂದು ಯುಗ, ಯಾಕಂತಂದ್ರೆ ರಿಲೀಸ್ ಒಂದು ಸೆಟ್ ಟ್ರೆಂಡ್ ಕ್ರಿಯೇಟ್ ಅಂತೂ ಸೊ ನಿಮ್ ಕಡೆಯಿಂದ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಮತ್ತೆ ಅದೊಂದು ಕೊಟ್ಟಿದ್ದೆ ಆತಂತಂದ್ರ ಸೊ ಎಲ್ಲಾ ಜನಗಳಿಗೆ ನಿಮ್ಮನ್ನ, ಯಾಕಂತಂದ್ರೆ ನಾವು ಎಲ್ಲಾ ನಿಮ್ ಸಿನಿಮಾಗಳನ್ನ ಅಂತಂದ್ರು ಆಗಿನ ಸಿನಿಮಾಗಳನ್ನ ನಾವು ಹೋಗಿ ಥಿಯೇಟರ್ ಅಲ್ಲಿ ನೋಡಕ್ಕಾಗಿರ್ಲಿಲ್ಲ, ಯಾಕಂತಂದ್ರೆ ಈಗಿನ ಸಿನಿಮಾಗಳನ್ನ ನಾವು ನೋಡಿರ್ಬೋದು ಇಲ್ಲ ಅಂತಲ್ಲ, ಬಟ್ ಆಗಿನ ಸಿನಿಮಾಗಳನ್ನ ಸೊ ನಿಮ್ಮಲ್ಲಿರುವಂತ ಅವಾಗಿನ ಸೊ ಕ್ವಾಲಿಟಿ ಕತೆಗಳು ಸಿನಿಮಾ ಆ ತರ ಸಿನಿಮಾಗಳನ್ನ ಈಗಿನ ಜನ ಸೊ ಈಗ ಏನ್ ನಾವು ಫ್ಯಾನ್ ಅದು ಇದು ಕಮರ್ಷಿಯಲ್ ಫುಲ್ ಹೊಡೆದಾಟ ಇರ್ಬೇಕು, ಫೈಟ್ ಇರ್ಬೇಕು ಅಂತ ಸಿನಿಮಾಗಳನ್ನ ಈಗೆಲ್ಲ ಜನ ಮೆಚ್ಕೋತಾರೆ. ನೀವು ಒಂದೊಂದು ಟೈಮ್ದಲ್ಲಿ, ಯಾಕಂತಂದ್ರೆ ಆ ಟೈಮ್ ಅಲ್ಲಿರೋ ಬರುವಂತ ಸಿನಿಮಾಗಳಾಗಿರ್ಬೋದು, ಕತೆಗಳಾಗಿರ್ಬೋದು ಅಷ್ಟಂದ್ರ ಅಷ್ಟು ಚಲೋ ಇರ್ತಿದ್ವು. ಸೊ ಬಟ್ ಇವಾಗ ನೋಡಿದ್ರ ಎಲ್ಲೋ ಒಂದ್ ಕಡೆ ಇದಾಗತೈತಿ. ಸೊ ರವಿಚಂದ್ರ ಸರ್ ಅವಾಗಿನ ಕೆಲವೊಂದು ಸಿನಿಮಾಗಳನ್ನ ಅವ್ನ ಏನಾದ್ರು ಕತೆಗಳನ್ನ ಒಂದ್ ಸ್ವಲ್ಪ ಇಟ್ಕೊಂಡು ಇವಾಗಿನ ಟೈಮ್ ಮಾಡಿದ್ರೆ ಸೊ ಇನ್ನು ಟ್ರೆಂಡ್ ಅಲ್ಲ, ಫುಲ್ ವೈರಲ್ ಅಲ್ಲಿ ಇರ್ತಿದ್ರು. ಯಾಕಂತಂದ್ರೆ ಅವ್ರ ಕಳೆದ ಹಳೆ ಸಿನಿಮಾಗಳಾಗಿರ್ಬೋದು, ಸೊ ಅದ್ರಲ್ಲೂ ಕೆಲವೊಂದಂತೂ ನನ್ನ ಫೇವರೇಟ್ ಅಂತಂದ್ರು ಅದ್ಭುತವಾದಂತ ಕೆಲವೊಂದು ಸಿನಿಮಾಗಳಿದಾವ. ಸೊ ಅದರಲ್ಲಿ ರಣಧೀರ್ ಆಗಿರ್ಬೋದು, ಪ್ರೀತ್ಸೋ ತಪ್ಪ ಆಗಿರ್ಬೋದು, ಸೊ ಯಾರೇ ನೀನು ಚೆಲುವೆ, ಸೊ ಅದಲ್ದನೆ ಇನ್ನೂ ಸಾಕಷ್ಟು ಸಿನಿಮಾಗಳದಾವ, ಮತ್ತ ಪ್ರೇಮ ಲೋಕ. ಸೊ ಇಂತಹ ಒಂದು ಸಿನಿಮಾಗಳನ್ನ ವಾಪಸ್ ಆಗಿನ ಟೈಮ್ದಲ್ಲಿ ಅಲ್ಲದೆ ಈಗಿನ ಟೈಮ್ಗೆ ಏನಾದ್ರು ಇನ್ ಕೇಸ್ ಬಿಡ್ತಿದ್ರಂದ್ರೆ ಸೊ ಅದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಿದ್ರು. ಬಟ್ ಏನೋ ಅಂತ ಟೈಮ್ ಅಂತಾರಲ್ಲ, ಸೊ ಕಾರಣಾಂತರಗಳಿಂದ ಸೊ ಅವಾಗಿನ ಕತೆಗಳನ್ನ ಅವಾಗ್ಲೇ ಮಾಡ್ಬೇಕಂತಿರ್ತಾರ. ಸೊ ಆತರ ಆಗಿರ್ತಾವ. ಸೊ ಇವಾಗ ಒಂದ್ ಸ್ವಲ್ಪ ಮತ್ತೆ ಅದನ್ನ ಏನಾದ್ರೂ ಒಂದು ರಿಲೀಸ್ ಮಾಡಿದ್ದೆ ಆದ್ರೆ ಸೊ ಎಲ್ಲಾ ಕನ್ನಡದ ಜನತೆ ಅದನ್ನ ಮತ್ತೆ ಎತ್ಕೊಂಡು ಸೊ ತಮ್ಮದೇ ಸಿನಿಮಾ ಅನ್ನೋ ತರ ನಿಮ್ಗೆ ಅದರ ಒಂದು ರಿಸಲ್ಟ್ ಅನ್ನ ಕೊಡ್ತಾರ ಅನ್ನೋದು ನನ್ನ ಕಡೆಯಿಂದ ಒಂದು ನಂಬಿಕೆ. ಸೊ ಈಗ ಯಾಕಂತಂದ್ರ ಆ ತರ ಎಲ್ಲಾರು ಸೊ ಟ್ರೆಂಡ್ ಸೆಟ್ ಮಾಡತಾರ. ಸೊ ಆ ಒಂದು ಸಿನಿಮಾ ವಾಪಸ್ ಟ್ರೆಂಡ್ ಆಗ್ಲೇಬೇಕು ಅಂತ ಅನ್ನೋದೊಂದು ಎಲ್ಲರಲ್ಲೂ ಐತಿ. ಸೊ ಮಾಡ್ರಿ ಸರ್, ಯಾಕಂತಂದ್ರ ನಾವು ಅದಕ್ಕ ನಮ್ ಕಡೆಯಿಂದ ನಾವು ಇಲ್ಲಿ ಎಷ್ಟು ಜನ ಆಗೈತೋ ಅಷ್ಟು ಜನ ಅದನ್ನ ನಾವು ವಾಪಸ್ ಮತ್ತೆ ಈ ಶಾಂತಿ ಕ್ರಾಂತಿ ಸಿನಿಮಾ ಬಂದಿದ್ದೆ ಆದ್ರೆ ಸೊ ನಾವಂತೂ ನಿಯರ್ ಆಲ್ಮೋಸ್ಟ್ ಸೊ ರಿಲೀಸ್ ಅಂದ ತಕ್ಷಣ ಅಲ್ಲೇ ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಆತರ ಈ ತರ ರಿಲೀಸ್ ಮಾಡಕ್ ಹೋಗ್ಬಿಡ್ರಿ. ಸೊ ಆಲ್ ಓವರ್ ಎಂಟೈರ್ ಕರ್ನಾಟಕದಲ್ಲಿರುವಂತ ಎಲ್ಲಾ ಥಿಯೇಟರ್ ಅಲ್ಲೂ ಸಿನಿಮಾ ರಿಲೀಸ್ ಆಗೋ ತರ ಮಾಡ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಶಾಂತಿ ಕ್ರಾಂತಿ ಸಿನಿಮಾನ ಸೊ ರಿಲೀಸ್ ಮಾಡೋಕೋದಕ್ಕಾಗಿ ಯಾವ ತರ ಪ್ಲಾನ್ ಮಾಡ್ತಿದಾರ ಏನ ಅಂತೇಳಿ ನೀವು ಇಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಸೊ ಅದ್ರೊಳಗ ಅವರು ಪ್ಲಾನ್ ಮಾಡ್ಕೊಳ್ತಿದಾರಂತೆ. ಸೊ ಅದನ್ನ ವಿಡಿಯೋ ಹಾಕ್ತೀನಿ, ನೋಡ್ರಿ ಬೇಕಂದ್ರೆ. ಆಕ್ಚುಲಿ ಗುಡ್ ನ್ಯೂಸ್ ಏನಂದ್ರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದ್ದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್ ಈಶ್ವರಿ ಸಂಸ್ಥೆ ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯ, ಇಷ್ಟೇ ನೋಡೋ ಏನು ಮಾಡ್ತೀಯ ಅಂದರೆ ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19, 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವದಲ್ಲಿ 5 ಸ್ಪಾಟ್ಸ್ 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು ವಿತ್ ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆ್ಯಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ನಾ ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ ನಾನು.
ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನಿಸತ್ತೆ, ನಮ್ಮ ಫ್ಯಾಮ್ಲಿಗೆ ಪಿ ಆರ್ ಅನ್ನೋದು ಯಾರೂ ಇಲ್ಲ. ನಾವು ಪಿ ಆರ್ ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು ಡೈರೆಕ್ಟಾಗಿ. ಸೊ ಇವತ್ತೊಂದು ಚರ್ಚೆ ಆದಾಗ ಅದೇನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ವಿ ಮೈಟ್ ಡೂ ಇಟ್. ಈಗ ನೋಡಿದ್ರಲ್ಲ, ಸೊ ಆ ಒಂದು ವಿಡಿಯೋದಾಗ ಏನ್ ನೀವು ನೋಡಿದ್ರಲ್ಲ, ಸೊ ಅದ್ರ ಸಿನಿಮಾದ ಬಗ್ಗೆ ಅವರು ಒಂದು ಪ್ಲಾನ್ ಮಾಡ್ಕೊಂತಿದ್ದಾರೆ. ಯಾಕಂತಂದ್ರೆ ಸೊ ಜನಗಳ ನಾವಾನ ಅಷ್ಟೊಂದೆಲ್ಲ ಅದ್ರ ಬಗ್ಗೆ ಸಿನಿಮಾ ರಿಲೀಸ್ ಮಾಡ್ರಿ ಅಂತ ಕೇಳೋದ್ರಿಂದ ಸೊ ಅವ್ರಿಗೂ ಕೂಡ ಒಂದು ಸಿನಿಮಾನ ರಿಲೀಸ್ ಮಾಡ್ಬೇಕನ್ನೋ ಒಂದು ಕುತೂಹಲದಿಂದ ಸಿನಿಮಾನ ರಿಲೀಸ್ ಮಾಡ್ತಿದಾರ ಅಂತ ಒಂದು ಪ್ಲಾನ್ ದಲ್ಲಿ ಇದಾರೆ. ಸೊ ನೋಡೋಣ ಯಾವಾಗ ಸಿನಿಮಾನ ರಿಲೀಸ್ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಸೊ ಬಟ್ ಆದಷ್ಟು ಬೇಗ ಒಂದು ಸಿನಿಮಾ ರಿಲೀಸ್ ಆಗ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಅದೇ ರೀತಿಯಾದಂತಹ ಸೊ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಏನು ಅದ್ರ ಅಪ್ಡೇಟ್ ಕೊಟ್ಟಾಗ ಮತ್ತೆ ನಿಮ್ಗೆ ತಿಳಿಸ್ತೀನಿ ಅಂತೆ. ಸೊ ಅಲ್ಲಿವರೆಗೂ ನನ್ನ ಚಾನಲ್ ನ ಕಂಟಿನ್ಯೂ ನೋಡ್ತಾ ಇರಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.